ಹಿಡ್ಕೋ ಹಿಡ್ಕೋ ಹಿಡ್ಕೋ. ಏಯ್ ಗಾಡಿ ಯಾಕೆ ನಿಲ್ಲಿಸ್ದೆ? ಇದಯ್ಯ ಮಲ್ಗೆ ಹೂ ತಗೊಂಡ್ ಬರ್ತೀನಿ. ನಮಗ್ ಬೇಕಾಗಿರೋ ವಸ್ತು ಕಣ್ ಮೇಲೂ ಕಾಲಿ ಕೈ ಬಿಸ್ಕೊಂಡ್ ಹೋದ್ ಮಗಳೇ ಅಲ್ಲ ನಾನು. ಇರು. ಏಯ್ ಬಾಯ್ಲಿ ಬಾ. ಅಣ್ಣ ಕೈನ ಸ್ವಲ್ಪ ಉದ್ದ ಮಾಡಿ. ಮನೇಲಿ 4 ಜನ ಹೆಣ್ಮಕ್ಳು. ಅಮ್ಮಂಗ್ ಬೇರೆ ಮಲ್ಗೆ ಹೂ ಅಂದ್ರೆ ತುಂಬಾ ಇಷ್ಟ. ಇಷ್ಟನೇ ತಗೊಂಡೋದ್ರೆ ಅಮ್ಮ ಬೆಟ್ಟದಷ್ಟು ಖುಷಿ ಪಡ್ತಾಳೆ. ಅದಕ್ಕೆ ಹೇಳ್ದೆ, ಕೊಡಿ ಬೇಗ. ಎಷ್ಟು? ಮಾತಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಕಲ್ಲನ್ನು ಮಾತಾಡಿಸ್ತಾಳೆ ಇವಳು ಬಾಯಿ ಏನಾದ್ರೂ ಮರದಾಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲಿ 100 ಸಲ ಒಡೆದು ಚೂರಾಗೋಗಿರೋದು. ಹಿಡ್ಕೋ. ನೀನು ಗುಜರಿ ಗಾಡಿನಲ್ಲಿ ಸೀಟ್ ಇರೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ಡ್ಯೂಯಲ್ ABS ಏರ್ ಬ್ಯಾಗ್ಸ್ ಇರೋ ತರ ಆಡ್ಬೇಡ. ನಡಿ. ಎಲ್ಲದಕ್ಕೂ ಗಾಂಚಲಿ ಇರು, ಮಾಡ್ತೀನಿ ನಿಂಗೆ. ಹುಷಾರಾಗೊಡ್ಸೋ. ನೀನ್ ಹುಷಾರು ಅಂದಷ್ಟು ನಾನು ಹೀಗೆ ಮಾಡೋದು. ತಪ್ಪಾಯ್ತಮ್ಮ, ನಿನ್ಗೆ ಹೇಗ್ ಬೇಕೋ ಹಾಗೆ ಓಡ್ಸು. ಹಾಗ್ ಬಾ ದಾರಿಗೆ. ನಮ್ಮ ವಿಕ್ರಾಂತು ಮತ್ತು ಸಾರಿಕಾ ಇಲ್ಲೇ ಇರೋದ್ರಿಂದ ಒಂದು ವಿಷಯನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಮಿಸ್ಟರ್ ವಿಕ್ರಾಂತ್, ನಾನು ನಿಮಗೆ ಅಂತಾನೆ ಸದಾಶಿವನಗರದಲ್ಲಿ ಅರೌಂಡ್ 33 crores ವರ್ತ್ ದೊಡ್ಡ ಸೈಟ್ ತೊಗೊಂಡಿದ್ದೀನಪ್ಪ. ಅಲ್ಲಿ ಅದ್ಭುತವಾಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಬೋದು. ಶೀಘ್ರದಲ್ಲೇ ಆ ಸೈಟ್ನ ನಿಮ್ಮ ಹೆಸರಿಗೆ ಮಾಡ್ತಾ ಇದ್ದೀನಿ. ಓಕೆನಾ? ನನಗೆ ಅಂಕಲ್ ಸಾರ್ಥಕ್ ಆದಿ ಆರ್ಗ್ಯಾನಿಕ್ಸ್ಗೆ ಜಾಗ ಹುಡುಕಾಡ್ತಿದ್ರಂತಲ್ಲ, ಅವ್ರಿಗೆ ಹೆಲ್ಪ್ ಮಾಡ್ಬೋದಲ್ವಾ? ನಾನು ಮಗನಿಗೆ ಏನು ಕೊಡಬೇಕಲ್ಲ ಕೊಟ್ಬಿಟ್ಟಿದ್ದೀನಿ. ನೀನು ನನ್ನ ಮಗಳನ್ನ ಮದುವೆ ಆಗ್ತಾ ಇದೀಯಾ. ನಿನಗೆ ಸಲ್ಲಬೇಕಾದ ಕೊಡ್ಲೇಬೇಕು ತಾನೆ. ಇವತ್ತು ಎಲ್ಲದನ್ನು ಕ್ಲಿಯರ್ ಮಾಡಬೇಕು. ವಿಕ್ರಾಂತ್, ಏನು ಯೋಚನೆ ಮಾಡ್ತಾ ಇದೀಯಾ? ಓಹ್, ಮಾವನ ಹತ್ರ ತಗೊಳ್ಳೋ ಸಂಕೋಚನಾ? ಹೋಗ್ಲಿ ಬಿಡು, ನನ್ನ ಮಗಳ ಹೆಸರಿಗೆ ಮಾಡ್ತೀನಿ. ಸಾರಿ ಅಂಕಲ್, ನಾನು ಅಮ್ಮಂಗೆ ಡಿಸಿಷನ್ ಕ್ಲಿಯರಾಗಿ ಹೇಳಿದ್ದೆ. ಬಟ್ ಅವ್ರು ನಿಮ್ಗೆ ಹೇಳಿದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲರೂ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಸಾರಿಕನ್ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ವಿಕ್ಕಿ, ನಾವೆಲ್ಲರೂ ಚರ್ಚೆ ಮಾಡಿದ್ದೀವಿ. ಇದು ನಿನ್ನ ಒಳ್ಳೇದಕ್ಕಿಂತ ತೀರ್ಮಾನ ಮಾಡಿದ್ದೀವಿ. ಸಾಲಿದ್ದಕ್ಕೆ ಸಾರಿಕಾ ಕೂಡ ನಿನ್ನಂದ್ರೆ ತುಂಬ ಇಷ್ಟ. ಇನ್ನೇನು ಪ್ರಾಬ್ಲಮ್ ನಿನಗೆ? ಅಮ್ಮ, ನನ್ನ ಮದುವೆ ಬಗ್ಗೆ ನಾನು ಡಿಸಿಷನ್ ತಗೊಳ್ಬೇಕು. ಸಾರಿಕಾಗಿ ಇಷ್ಟ ಇರ್ಬೋದು, ಆದರೆ ನನಗಿಷ್ಟ ಇಲ್ಲ. ಸಾರಿಕನ್ನ ಮದುವೆ ಆಗೋದು ಯಾವತ್ತಿಗೂ ಸಾಧ್ಯ ಅಲ್ಲ. ಅಂಕಲ್, ನೀವು ಕ್ಲಿಯರ್ ಮಾಡ್ಕೋಬೇಡಿ. ನನಗೆ ಈ ಮದುವೆ ಇಷ್ಟ ಇಲ್ಲ. ಸಾರಿಕನ್ಗೆ ಬೇರೆ ಎಲ್ಲಾದರೂ ಸಂಬಂಧ ಹುಡುಕಿ. ಅಲ್ಲ ವಿಕ್ಕಿ, ನಮ್ಮ ಸಾರಿಕಾಗೆ ಏನು ಕಮ್ಮಿ ಆಗಿದೆಯಪ್ಪ? ಅವಳಿಗೇನು ಕಮ್ಮಿ ಆಗಿಲ್ಲ, ಆದರೆ ಅವಳಂದ್ರೆ ನನಗಿಷ್ಟ ಇಲ್ಲ. ವಿಕ್ಕಿ, ದೊಡ್ಡೋರ ಹತ್ರ ಹೀಗ ಮಾತಾಡೋದು ಆಡಬಾರ್ದು, ಅದು ತಪ್ಪೇ. ಆದರೆ ನಿಮ್ಗೆಲ್ಲರಿಗೂ ಬಿಡಿಸಿ ಹೇಳಿಲ್ಲ ಅಂದರೆ ಯಾರಿಗೂ ಅರ್ಥ ಆಗಲ್ಲ. ನಾನು ಬೇರೆ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಆಸೆಗೆ ಯಾರು ಕಲ್ಲಾಕ್ಬೇಡಿ. ವಿಕ್ಕಿ, ನೀವು ಈ ವಿಚಾರ ತೆಗಿತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ವಿಕ್ಕಿ, ವಿಕ್ಕಿ
ಯಾಕಪ್ಪ ಕಣ್ಣೀರು? ಕಮಲಿ ಪರಿಸ್ಥಿತಿ ನೋಡಿ ಬೇಜಾರಾಯ್ತಾ? ಇಲ್ಲ ಈರುಳ್ಳಿ ಎಫೆಕ್ಟಾ? ಬೀಗ್ರೆ, ಓ ಬೀಗ್ರು, ಗೌತಮ್ ಬಾಪ. ಬನ್ನಿ ಪಂಕಜ, ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀನಿ. ಪರಿಮಳ ಅವರೇ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ ಹೇಳಿ ಅಂದರೆ ನಾನು ಹೋಗಿ ಕಾಫಿ ತಂದುಬಿಡ್ತೀನಿ. ಅಯ್ಯೋ ಅತ್ತೆ, ಅದೆಲ್ಲ ಏನೂ ಬೇಡ, ಬರುವಾಗೆ ನಮಗೆಲ್ಲ ಆಯಿತು. ನಾವು ಹೇಳ್ದೆ ಕೇಳದೆ ಹೀಗೆ ಬಂದ್ವಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಸಂಬಂಧಿಕರಾಗೋರು ಮನೆಗೆ ಬಂದು ಹೋಗಿ ಮಾಡಿದ್ರೆ ಬೇಜಾರಲ್ಲಿರುತ್ತೆ. ವಿನಾಯಕಣ್ಣ ಯಾಕೆ ಬರಲಿಲ್ಲ? ಮಾವ, ಅಪ್ಪಂಗೆ ತುಂಬ ಕೆಲಸ ಇತ್ತು, ಹಾಗಾಗಿ ಬರೋಕ್ಕಾಗಲಿಲ್ಲ. ಆರತಿ, ಚೆನ್ನಾಗಿದೆಯೇನಮ್ಮ? ಪರಿಮಳ ಅವರೇ, ಬಂದ ವಿಷಯ ಏನು ಅಂತ ಹೇಳ್ಬಿಡ್ತೀನಿ. ನಮ್ಮ ಶಾಸ್ತ್ರದ ಪ್ರಕಾರ ಮದುವೆಗೆ ಮುಂಚೆ ಕುಲದೇವ್ರ ಪೂಜೆ ಆಗಬೇಕು. ಶಾಸ್ತ್ರಿಗಳನ್ನ ಕೇಳಿದಾಗ ನಾಳೆನೇ ಒಳ್ಳೆ ಮುಹೂರ್ತ ಇದೆ ಅಂದರು. ಬಿಟ್ಟರೆ ಇನ್ನು 15 ದಿವಸ ಒಳ್ಳೆ ನಕ್ಷತ್ರ ಇಲ್ಲ ಅಂತ ಕೂಡ ಹೇಳಿದ್ರು. ಶಾಸ್ತ್ರ ಮೀರಕ್ಕಾಗಲ್ವಲ್ಲ. ನೀವು ದಿಢೀರಂತ ಪೂಜೆ ಅಂದ್ಬಿಟ್ರೆ ಹೇಗೆ? ನಾವಿನ್ನೂ ಜವಳಿ ಖರೀದಿ ಮಾಡಿಲ್ಲ, ಮುಖ್ಯವಾಗಿ ಆರ್ತಿಗೆ ಸೀರೆ ಕೊಂಡ್ಕೊಂಡಿಲ್ಲ. ಅದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀರಾ ಪರಿಮಳಕ್ಕ? ನಾವು ಹೂ ಹಣ್ಣಿನ ಜೊತೆ ಸೀರೆನ ತಂದಿದ್ದೀವಲ್ಲ. ನಾಳೆ ಕಂಕಣ ಕಟ್ಟೋ ಶಾಸ್ತ್ರನೂ ಆಗೋಗತ್ತೆ. ಆರ್ತಿ ಗೌತಮ್ ಇಬ್ಬರು ಒಟ್ಟಿಗೆ ಕೂಡಬೇಕು. ಆರ್ತಿ ಈ ಸೀರೆನೇ ಉಟ್ಕೋಬೇಕು. ನೋಡಿ, ನಮ್ಮ ಕಡೆ ಅರ್ಶಿಣದ ಶಾಸ್ತ್ರದವರೆಗೂ ಗಂಡು ಹೆಣ್ಣನ್ನು ಪಕ್ಕದಲ್ಲಿ ಕೂರಿಸಲ್ಲ. ನೀವು ಈಗಲೇ ಅವರಿಬ್ಬರನ್ನ ಒಟ್ಟಿಗೆ ಕೂರಿಸಿ ಶಾಸ್ತ್ರ ಮಾಡೋದು ಅಂದರೆ ಹೇಗೆ? ಒಟ್ಟಿಗೆ ಕೂರಬೇಕು ಅಂತಲೇ ಅಲ್ವಾ ಶಾಸ್ತ್ರ ಮಾಡ್ತಾ ಇರೋದು. ಕಂಕಣ ಕಟ್ಟಿದ್ರೆ ಅರ್ಧ ಮದುವೆ ಆದಾಗೆ. ಆಮೇಲೆ ಆರ್ತಿಯವರು ಹೇಗೆ ನನ್ನಿಂದ ದೂರ ಆಗ್ತಾರೆ ನಾನು ನೋಡ್ತೀನಿ. ನಮ್ಮ ಕಡೆ ಈ ಶಾಸ್ತ್ರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಪುರೋಹಿತರೇ ಹೇಳಿರೋದ್ರಿಂದ ಈ ಶಾಸ್ತ್ರ ನಾಳೆ ನಡೀಲೇಬೇಕು. ಬರೀ ಆರ್ತಿ ಹೇಗಿದ್ರು ಅವ್ರ ಮನೆಯೊಳಗೆ ಆಗೋತ್ತಾನೆ. ಹಾಕಿದ್ಮೇಲೆ ತೊಂದರೆ ಏನು? ಸರಿ ಬೀಗ್ರೆ, ನಾಳೆನೇ ಪೂಜೆ ಇಟ್ಕೊಳ್ಳೋಣ. ನಮ್ಮ ಕಡೆಯಿಂದ ಏನೇನು ತರಬೇಕು ಅಂತ ಹೇಳಿದ್ರೆ ಸಾಕು. ಏನೂ ತರೋದು ಬೇಡ, ಎಲ್ಲ ವ್ಯವಸ್ಥೆ ನಾವೇ ಮಾಡ್ತೀವಿ. ನೀವು ಮನೆಯವರೆಲ್ಲ ಬಂದರೆ ಸಾಕು. ಪರಿಮಳಕ್ಕ, ನಾಳೆ ಶಾಸ್ತ್ರದಲ್ಲಿ ಕಂಕಣ ಕಟ್ಟೆ ಆದಮೇಲೆ ಆರ್ತಿ ನಮ್ಮ ಮನೆಯವಳು ಅಂತಾನೆ ಲೆಕ್ಕ. ಏನ್ ಮಾಡಿದ್ರು ಎಡವಟ್ಟೆ. ಅದಕ್ಕೆ ನಿನ್ನಂತವಳ ಕಂಪ್ನಿಯಲ್ಲಿ ಇರಬಾರ್ದು ಅಂತ ಹೇಳೋದು. ನಾನೇನ್ ಬೇಕು ಅಂತ ಮಾಡಿಲ್ಲ, ನೀವೇನೋ ಕೆಲಸ ಇದೆ ಅಂತ ಕರೆದ್ರಲ್ಲ ಅದಕ್ಕೆ ಬಂದಿದ್ದೆ. ಏನೋ ಬೈ ಮಿಸ್ಟೇಕ್ ಕೈತಾಕ್ ಹೀಗಾಗೋಯ್ತು. ಏನ್ ಹೇಳಿದ್ರು ಒಂದು ರೀಸನ್ ಇಟ್ಟೇ ಇರ್ತೀಯ. ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಈಗಲೇ ಟರ್ಮಿನೇಟ್ ಮಾಡಬೇಕು ಅನ್ನಿಸ್ತಿದೆ, ಬಟ್ ನಾನು ಮಾಡೋದಿಲ್ಲ. ಇದು ಟರ್ಮಿನೇಟ್ ಮಾಡೋಷ್ಟು ದೊಡ್ಡ ರೀಸನ್ ಅಲ್ಲ ಅಂತ ನನಗೂ ಗೊತ್ತು. ತಪ್ಪು ಮಾಡಿದ್ರೆ ಕೊಬ್ಬೇರೆ. ಇನ್ನು 7 days ಪ್ರಾಪರ್ ರೀಸನ್ ಹುಡುಕಿ ನೀನು ಟರ್ಮಿನೇಟ್ ಮಾಡ್ತೀನಿ, ನೋಡ್ತೀನಿ. ಒಂದ್ ವೇಳೆ ಆಗಿಲ್ಲ ಅಂದ್ರೆ? ಹಾಗೆ ಆಗುತ್ತೆ. ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ನಾನು ನೀನ್ ಹೇಳ್ದಾಗ ಕೇಳ್ತೀನಿ. ಬೇಡ ಬಾಸ್, ಈ ಹುಡುಗಿರಿಂದನೇ ರಾಮಾಯಣ ಮಹಾಭಾರತ ಎಲ್ಲ ನಡೆದಿದ್ದು. ಕೋಪದಲ್ಲಿ ಖುಷಿಲಿ ಯಾವ ಭರವಸೆನೂ ಕೊಡಬಾರ್ದು. ಇದಪ್ಪ ಮಾತು ಅಂದ್ರೆ ಮಾತಾಗಿರ್ಬೇಕು. ಡೀಲಾ?
ಡೀಲ್. ಹುಡುಗಿರ ವಿಚಾರದಲ್ಲಿ ಎಂತೆಂಥವ್ರು ಕಳೆದೋಗಿದ್ದಾರೆ. ಈ ಲಿಸ್ಟ್ಗೆ ನೀವು ಹೊಸ ಎಂಟ್ರಿ ಅನಿಸ್ತಾ ಇದೆ. ಲೈಫಲ್ಲಿ ಫಸ್ಟ್ ಟೈಮ್ ಫೇಡ್ ಇನ್ ಮಾಡಿದ್ಯಾ. ನೀನ್ ಸೋಲ್ತಿ ಅಂತ ನೆನ್ಸ್ಕೊಂಡ್ರೆ ಸಖತ್ ಖುಷಿ ಆಗುತ್ತೆ. ನಕ್ಕಿದ್ ಸಾಕು. ಕೆಲಸ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಮೊದಲು ಅದನ್ನು ಮಾಡು. ಹೇಳಿ ಬಾಸ್, ನಾವ್ ಅವಾಗ್ಲೇ ರೆಡಿ. ಶ್ರೀಕಾಂತ, ಹೊರಗಡೆ ಇರೋ ಬೋಲ್ ತಗೊಂಬನ್ರಿ. ಓಕೆ ಬಾಸ್. ಆದಿ ಆರ್ಗ್ಯಾನಿಕ್ಸಿಗೆ ಸಾರ್ಥಕ್ ಸ್ಯಾಂಪಲ್ ಅಂತ ಲಾಂಗ್ ಗ್ರೈನ್ ರೈಸ್ನ ತರಿಸಿದ್ದಾರೆ. ವೇ ಹೌಸ್ ಮಿಸ್ಟೇಕಿಂದ ರೈಸ್ ಜೊತೆ ಮಿಲೆಟ್ಸ್ ಕೂಡ ಮಿಕ್ಸ್ ಆಗಿದೆ. ಇದು ನವಣೆ ಮಿಕ್ಸ್ ಆಗಿರೋದು. ನಾನು ಅದನ್ನೇ ಹೇಳಿದ್ದು. ನೀವೆರಡನ್ನು ಸಪ್ರೇಟ್ ಮಾಡಬೇಕು. ಕ್ವಾಲಿಟಿ ಚೆಕ್ಕಿಗೆ ರೈಸ್ ಮಾತ್ರ ಕಳಿಸ್ಬೇಕು. ಅಂಡ್ ಈ ಕೆಲಸ ಆದಷ್ಟು ಬೇಗ ಆಗಬೇಕು. ಹೇಳು, ಈ ಕೆಲಸ ಸಾಧ್ಯನಾ? ಈ ಅಮೂಲ್ಯ ಅಂದ್ರೆ ಏನ್ ತಮಾಷೆನಾ? ಇದೆಲ್ಲ ಒಂದ್ ಟಾಸ್ಕ. ನೀವು ನನ್ನ ಬೇಜಾನ್ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಪ್ಪ. ನೆವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ದಿ ಸೂಪರ್ ಗರ್ಲ್. ಅರ್ಧ ಗಂಟೆಲಿ ಕೆಲಸ ಆಯ್ತು ಅಂದ್ಕೊಳ್ಳಿ. ನಮಗೆ ನಾವೇ ಹೊಗೆ ಹಾಕೊಡೋದು ಅಂದರೆ ಇದೆ. ಬಿಲ್ಡಪ್ ಸ್ವಲ್ಪ ಜಾಸ್ತಿ ಆದರೂ ಈ ಕೆಲಸ ನಿನ್ನಂಥ ಚಕ್ಲಿ ಡಿಪಾರ್ಟ್ಮೆಂಟ್ ಒಳಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಬಟ್ ಇಲ್ಲೊಂದು ಸ್ಮಾಲ್ ಕ್ಯಾಚ್ ಇದೆ. ಏನು? ಶ್ರೀಕಾಂತ, ನವೀನ ಕರೀರಿ. ಸರಿ ಬಾಸ್. ನವೀನ್ ಅವರೇ, ನಾನು ಹೇಳಾದ್ಮೇಲೆ ತೊಗೊಂಬನ್ನಿ ಅಂತ ಹೇಳಿದ್ನಲ್ಲ, ಅದನ್ನು ತೊಗೊಂಬನ್ನಿ. ಸರಿ ಸರ್. ನೀವು ಹೊಡಿ ನವೀನ್. ವಿಷಯ ಇವಾಗ ಅರ್ಥ ಆಗಿರ್ಬೇಕಲ್ವಾ ಅಮೂಲ್ಯ? ಇಲ್ಲ, ಅರ್ಥ ಆಗ್ಲಿಲ್ಲ. ಆ ಮೂಟೆಲ್ ಕೂಡ ಇದೇ ಥರ ಮಿಲೆಟ್ಸ್ ಮಿಕ್ಸ್ ಆಗಿದೆ. ನೀವು ಸಪ್ರೇಟ್ ಮಾಡಬೇಕಾಗಿರೋದು ಬೌಲಲ್ಲಿ ಇರೋದನ್ನಲ್ಲ, ಆ ಮೂಟೆಲ್ ಇರೋದನ್ನ. ಇದನ್ನೆಲ್ಲ ನಾನು ಒಬ್ಳೆ ಮಾಡ್ಬೇಕಾ? ಮಾಡ್ತೀವೋ ಮಾಡಿಸ್ತೀವೋ ನಿನಗೆ ಬಿಟ್ಟಿದ್ದು. ಆದರೆ ಈ ಕೆಲಸದಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಆದರೂ 7 ಡೇಸ್ ಡೀಲ್ ಇವತ್ತೇ ಮುಗಿದೋಗುತ್ತೆ. ನಿನ್ನ ಪಾಲಿಗೆ ಕಂಪ್ನಿ ಕೆಲಸ ಕಂಪ್ಲೀಟಾಗಿ ಮುಚ್ಚೋಗುತ್ತೆ. ಕಾರ್ಪೊರೇಟ್ ಆಫೀಸಲ್ಲಿ ನಾನು ಮೂಟೆ ಹಾಡ್ಕೊಂಡು ಕೂತ್ಕೊಂಡಾಗ ಕ್ಲೈಂಟ್ಸ್ ಬಂದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ? ಅದನ್ನ ನಮ್ಮ ಪ್ರಾಬ್ಲಮ್ ಅನ್ಕೋ. ನಿನಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಅಲ್ಲೇ ಈ ಕೆಲಸ ಮಾಡು. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಗೊತ್ತಿಲ್ಲ ಎಷ್ಟೊತ್ತಂದ್ರೆ ಅಷ್ಟೊತ್ತಲ್ಲೇ ಹೊಡ್ಕೊಳ್ಳೋದು ಚೂಡ್ ಫೋನು. ಇವತ್ತು ಚೂಡ್ ತಲೆಗೆ ಅದು ಏನು ಹೊಳಿತೋ ಗೊತ್ತಿಲ್ಲ. ಜಾಗ ಬೇರೆ ಚೇಂಜ್ ಮಾಡ್ತಿದ್ದಾಳೆ. ನಂಗೆ ನಿದ್ದೆ ಬೇರೆ ಬರ್ತಿಲ್ಲ. ಫೋನ್ ಮಲ್ಕೋಣ. ಫೋನ್ ರಿಂಗ್ ಆಗಿ ಕೇಳಿಸಿರ, ನಾನು ಮಾತಾಡೋದು ಕೇಳಿಸ್ತಾ? ದೊಡ್ಡ ಬಜಾರಿದು ಹೆಸರು ಹೇಳ್ಸೋಕೊಬ್ಳು ಬೇಕಲ್ಲ, ನೋಡ್ಕದ್ ರಾಣಿ. ಏ ಅಮ್ಮ ಅಕ್ಕ, ಯೋ ಏನೇ ಫೋನ್ ಸೈಲೆಂಟ್ ಮಾಡ್ಬಿಟ್ಕೋ. ಸುಮ್ ಮಾಡ್ಕೊಳ ಅವಳು ಯಾವಳು? ಇವ್ನು ಯಾಕೆ ನಂಗೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನೆ? ಮಾಡಿದ ತಪ್ಪಿಗೆ ಸಾರಿ ಕೇಳೋಕೆ ಅನ್ಸುತ್ತೆ. ಹಲೋ, ಆದಿ ಆರ್ಗ್ಯಾನಿಕ್ಸ್ ಮಾರ್ಕೆಟಲ್ಲಿ ಯಾಕೆ ಮೋಸ್ಟ್ ನೀಡೆಡ್ ಅಂತ ಒಂದು ಸೇಲ್ಸ್ ಪಿಚ್ ರೆಡಿ ಮಾಡಬೇಕು.
ಅದಕ್ಕೆ ಬೇಕಾಗಿರೋ ಡೇಟ್ ಎಲ್ಲ ಕಾರಲ್ಲಿ ಕಳಿಸ್ಕೊಡ್ತೀನಿ. ಮಾಡಿದ ತಪ್ಪಿಗೆ ಸಾರಿ ಕೇಳಕ್ಕೆ ಕಾಲ್ ಮಾಡಿದ್ದೆ ಅಂದ್ಕೊಂಡ್ರೆ ಸೇಲ್ಸ್ ಪಿಚ್ ಅಂತೆ, ಸೇಲ್ಸ್ ಪಿಚ್ಚು. ನಾಳೆ ಮಾಡ್ತೀನಿ, ಇಡು ಫೋನು. ಇಡು ಅಂದ್ರೆ ಅಷ್ಟೇ. ಆಮೇಲೆ ನಾನು ನಿನ್ನ ಬಾಸ್, ನೆನಪಿರಲಿ. ಪ್ರೆಸೆಂಟೇಷನ್ ರೆಡಿ ಮಾಡಿ ನಮ್ಮ ಮನೆಗೆ ಬೆಳಗ್ಗೆ 8 o'clock ಒಳಗಡೆ ಬರಬೇಕು. ಹಲೋ, ಆಫೀಸ್ ಅವರ್ಸ್ ಆದಮೇಲೆ ಯಾವ ಸಿಮ್ಮೆ ಬಾಸ್ ನೀನು? ಅಷ್ಟಕ್ಕೂ ಇಷ್ಟೊತ್ತಲ್ಲಿ ಹೇಳಿ ನಾಳೆ ಬೆಳಿಗ್ಗೆ ತೊಗೊಂಡು ಬಾ ಅಂದರೆ ನನ್ನ ಹತ್ರ ಲ್ಯಾಪ್ಟಾಪ್ ಇಲ್ಲ. ಅದಕ್ಕೆ ಒಂದಷ್ಟು ಮೆಟೀರಿಯಲ್ಸ್ಗಳನ್ನ ಕಾರಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ. ಪ್ರೆಸೆಂಟೇಷನ್ ರೆಡಿ ಮಾಡಿ ನೀನು ನನಗೆ ತೋರಿಸಾದ್ಮೇಲೆ ಅದು ಚೆನ್ನಾಗಿದ್ರೆ ನಾನು 12 o'clockಗೆ ಅದನ್ನು ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಬಟ್ ನಾನು ಅಡ್ಮಿನು. ಅದು ನನಗೆ ಗೊತ್ತು. ಈ ಕೆಲಸನೂ ನಿಂದ ಮಾಡು. ನನ್ನ ಲೈಫ್ ನರ್ಕ ಮಾಡಬೇಕು ಅನ್ನೋದೇ ನಿನ್ನ ಆಸೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮರಿ. ಆದರೆ ನಾನು ಇದಕ್ಕೆ ಅವಕಾಶ ಕೊಡಲ್ಲ. ಯಾವ ಪೇಪರ್ನಲ್ಲೂ ಇಂಡಿಯಾದಲ್ಲಿರೋ ಒಳ್ಳೆ ಆರ್ಗ್ಯಾನಿಕ್ ಕಂಪ್ನಿ ಯಾವುದು ಅಂತ ಹೇಳೇ ಇಲ್ಲ. ಈಗ ಅದನ್ನು ಹೇಗೆ ನೋಡಲಿ? ಅಕ್ಕ ತಗೋ, ನಿನಗೆ ಬೇಕಾಗಿರೋ ಕಂಪ್ನಿಗಳನ್ನೆಲ್ಲ ಸರ್ಚ್ ಮಾಡಿದ್ದೀನಿ. ಇದರಲ್ಲಿ ಒಂದು ಲೀಸ್ಟೇ ಇದೆ. ಲೇ, ನೀನು ಯಾಕೆ ಎದ್ದಿದ್ಯಾ? ನಾನು ಯಾವಾಗಲೂ ನಿನಗೆ ಸರ್ಚ್ ಮಾಡೋದಕ್ಕೆ ಹೇಳಿದೆ. ಓಹೋ, ನೀನು ಹೇಳಿದ್ದನ್ನು ಅಷ್ಟೇ ಮಾಡಬೇಕಾ? ನೀನು ಫೋನ್ ಬಡ್ಕೊಂಡಾಗಲೇ ಎಚ್ಚರಿಕೆ ಆಯಿತು. ನೀನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡೆ. ಅದರಲ್ಲೂ ಅರ್ಧಂಬರ್ಧ ಅರ್ಥ ಆಯಿತು. ಅದ್ರ ಬೇಸ್ ಮೇಲೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಪರವಾಗಿಲ್ಲ ಕಣೆ, ನೀನು ಸ್ಪೀಡಾಗೇ ಇದೆಯಾ. ಲೇ, ಇಷ್ಟು ದೊಡ್ಡ ಲಿಸ್ಟಲ್ಲಿ ಯಾವುದು ಅಂತ ನೋಡ್ಲೆ? ಅಯ್ಯೋ ಏನೇ ನಾಟಕದ ರಾಣಿ ಇದ್ರ ಮೇಲೆ ಕುತ್ಕೊಂಡ್ಬಿಡ್ತಾಳೆ. ಅದರಲ್ಲೇನಿದೆಯಕ್ಕ, ಫಿಲ್ಟರ್ ಹಾಕಿದ್ರೆ ಯಾವ ರಾಜ್ಯದ ಯಾವ ಕಂಪ್ನಿ ಬೇಕೋ ಎಲ್ಲ ತೋರಿಸುತ್ತೆ. ಕೊಡಿಲಿ, ತೋರಿಸ್ತೀನಿ. ಇಷ್ಟು ಮಾಡಿದ್ರೆ ತುಂಬಾ ಈಸಿ ಅಕ್ಕ. ನನ್ನ ಮುದ್ದು ಮುದ್ದು ತಂಗಿರು ನನ್ಗಿಂತ ಬ್ರಿಲಿಯಂಟ್ ಇದ್ದೀರಲ್ರೆ. ವೇದಾಂತ್ ಯಾಕೆ ಇವಳನ್ನ ಕರೆಸ್ತಾನೆ? ಹೌದಮ್ಮ, ನಾನೇ ಕರೆಸಿದ್ದು. ಅಮ್ಮ, ಇವಳು ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡೋದು. ಒಂದು ಪ್ರೆಸೆಂಟೇಷನ್ ರೆಡಿ ಮಾಡೋದಕ್ಕೆ ಹೇಳಿದೆ. ನಾನು ಅದನ್ನು ಸ್ಟಡಿ ಮಾಡಬೇಕಿತ್ತು. ಮನೆಗೆ ಕರೆಸಿದ್ರೆ ಬೇಗ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬರೋದಕ್ಕೆ ಹೇಳಿದೆ. ವೇದಾಂತ್ ಇಷ್ಟೊಂದು ಬದಲಾಗಿದ್ದಾನ. ಮದುವೆಯಲ್ಲಿ ಕೈ ಹಿಡ್ಕೊಂಡು ನಡೀತಿದ್ದ, ಈಗ ನನಗೂ ಹೇಳಿದೆ ಕೆಲಸಕ್ಕೆ ಬೇರೆ ತೊಗೊಂಡಿದ್ದಾನೆ. ಈಗ ಮನೆವರೆಗೂ ಕರೆದಿದ್ದಾನೆ. ಇವಳ ಲೆವೆಲ್ ಏನು, ಇವನ್ ಲೆವೆಲ್ ಏನು? ಅಮ್ಮ,
ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಪ್ರೆಸೆಂಟೇಷನ್ ರೆಡಿನಾ? ರೆಡಿ ಇದೆ, ಎಲ್ಲ ಲ್ಯಾಪ್ಟಾಪಲ್ಲಿ ಸೇವ್ ಮಾಡಿದ್ದೀನಿ. ಐ ಆಮ್ ಸಾರಿ, ತುಂಬ ಸಾರಿ. ನಾನು ಇನ್ನು ಬರ್ತೀನಿ. ಅರೆ ಹಾಗೆ ಹೊಟ್ಬಿಟ್ರೆ ಹೇಗೆ? ನಮ್ಮ ಮನೇಲಿ ಎಲ್ಲ ಒಟ್ಟಿಗೆ ಕೂತು ತಿಂಡಿ ತಿನ್ನೋದು. ಇದು ನಮ್ಮ ಮದರ್ ಇಂಡಿಯಾ ಆರ್ಡ್ರು. ನಿಮ್ಮ ತಿಂಡಿ ಆಯ್ತಾ? ಇವ್ರದ್ದು ಕೇಟ್ರಿಂಗ್ ಫ್ಯಾಮಿಲಿ, ತಿಂಡಿ ತಿನ್ಕೊಂಡೇ ಬಂದಿರ್ತಾರೆ. ಕೇಟ್ರಿಂಗ್ ಫ್ಯಾಮಿಲಿ ಆದ ತಕ್ಷಣ ತಿಂಡಿ ಆಗಿರುತ್ತೆ ಅಂತನಾ? ಇಷ್ಟು ಬೇಗ ಬಂದಿದ್ದಾರೆ, ತಿಂಡಿ ಆಗಿರಲ್ಲ. ಬನ್ನಿ ತಿಂಡಿ ಮಾಡೋಣ. ಪರವಾಗಿಲ್ಲ, ನಾನು ಹೊರಡ್ತೀನಿ. ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ತಿಂಡಿ ಮಾಡ್ಕೊಂಡೇ ಹೋಗ್ಬೇಕು. ಈ ವಿಚಾರದಲ್ಲಿ ನಮ್ಮ ಅಗ್ರಜ ಮತ್ತೆ ಅಮ್ಮ ಒಂದೇ ಥರನೇ. ಮನೆಗೆ ಬಂದವರು ಊಟ ತಿಂಡಿ ಮಾಡ್ಕೊಂಡು ಹೋಗ್ಲೇಬೇಕು ಅಂತಾರೆ ಅಲ್ವಾ ಅಗ್ರಜ? ಪ್ಲೀಸ್ ಜಾಯ್ನ್ ಅಸ್. ಬನ್ನಿ ಬನ್ನಿ ಬನ್ನಿ, ಅಣ್ಣ ಹಿಡಿದ್ಮೇಲೆ ಮುಗೀತು. ಅಯ್ಯೋ ಕೂತ್ಕೊಳ್ಳಿ. ಅಮ್ಮ ನಡೆದಿದ್ದನ್ನ ಜಾಸ್ತಿ ಹೊತ್ತು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಸೊ ಯು ಫೀಲ್ ಫ್ರೀ. ಹೊಟ್ಟೆ ತುಂಬ ಏನು ಬೇಕೋ ಅದನ್ನು ತಿನ್ನಿ. ನಾವೇ ಬರ್ಕೊಳ್ತೀನಿ. ಓಕೆ. ಮತ್ತೊಂದು ಜನ ತಿನ್ನೋಕೆ ಇಷ್ಟೊಂದು ವೆರೈಟಿನ? ತುಂಬ ವೆಚ್ಚ ಅಂದರೆ ಇದೆ. ನ್ಯಾಷನಲ್ ವೇಸ್ಟ್ ಮಾಡ್ತಿದ್ದಾರೆ. ಪ್ರೆಸೆಂಟೇಷನ್ ಹ್ಯಾಂಡ್ ಓವರ್ ಮಾಡಿ ಹೋಗು ಅಂದರೆ ಡೈನಿಂಗ್ ಟೇಬಲ್ವರೆಗೂ ಬಂದ್ಬಿಟ್ಲು. ಯಾರ್ಯಾರಿಗೆ ಎಷ್ಟು ಬೇಕೋ ಏನೇನು ಬೇಕೋ ಬಡಿಸ್ಕೊಳ್ಳಿ. ಕೈಯಲ್ಲೇ ತಿನ್ಬೇಕಾ ಇಲ್ಲ ಸ್ಪೂನಲ್ಲಿ ತಿನ್ಬೇಕಾ? ಆಮೇಲೆ ಶುಂಠಿ ಶಂಕರ್ ಟೇಬಲ್ ಮ್ಯಾನರ್ಸು ಅಂತ ಕೆಕ್ಕರ್ಸ್ಕೊಂಡು ನೋಡಿದ್ರೆ ಕಷ್ಟ. ಅಮೂಲ್ಯ ಅವರೇ, ದೇವರು ಕೈಯಲ್ಲೇ ಸ್ಪೂನು ಫೋರ್ಕ್ ಕೊಟ್ಟಿರುವಾಗ ನಾವು ಯಾಕೆ ದದ್ದು ಫಾರಿನರ್ಸ್ ಥರ ಗುದ್ಲಿ ಪಿಕಾಸ್ ಎಲ್ಲ ಯೂಸ್ ಮಾಡಬೇಕು? ಕೈಯಲ್ಲೇ ತಿನ್ರಿ. ರಾಜಾ ಅಮ್ಮ, ಯಾಕೆ ಸುಮ್ಮನೆ ಕೂತಿದ್ದೀರಾ? ತಿಂಡಿ ಬಡ್ಸ್ಕೊಳ್ಳಿ. ಓಕೆ, ನೀವು ಆರಾಮಾಗಿ ತಿಂಡಿ ಮಾಡಿ. ನಿಮ್ಮ ಕಂಪ್ನಿ ಕೊಡೋಕ್ಕೆ ನಮ್ಮ ಅಣ್ಣ ಇದ್ದಾನೆ. ಓಕೆ, ನಮಗೊಂದು ಅರ್ಜೆಂಟ್ ಕೆಲಸ ಇದೆ. ಬಾಯ್.